यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಕಳೆದ ವರ್ಷ ವಿಪರೀತ ಮಳೆಯಾಗಿ ಸತತ 5 ತಿಂಗಳ ಮಳೆ ಆಗಿದ್ದರಿಂದ ಬಿಜಾಪುರ ನಗರ ತೆತ್ತರಿಸಿ ಹೋಗಿತ್ತು ಮತ್ತು ಕೆಲವು ಭಾಗಗಳಲ್ಲಿ ಮನೆಗಳಲ್ಲಿ ನೀರು ನುಗ್ಗಿ ಮನೆಗಳು ಬಿದ್ದು ಮತ್ತು ಪ್ರಾಚ್ಯಶಾಸ್ತ್ರದ ಕಟ್ಟಡಗಳಾದಂಥ ಇಬ್ರಾಹಿಂ ರೋಜಾರದಲ್ಲಿ ತಿಂಗಳಗಟ್ಟಲೆ ನೀರು ನಿಂತು ಅದನ್ನು ಪರಿಸರ ಹಾಳು ಮಾಡಿತು ಮತ್ತು ಈ ದೊಡ್ಡ ಆಸಾರದಲ್ಲಿ ನೀರು ತುಂಬಿ ಅಲ್ಲಿ ಎಲ್ಲ ಪರಿಸರ ಹಾಳಾಯಿತು. ಆಮೇಲೆ ಈ ರಾಜಕಾಲುವೆ ಬಂದ್ ಆಗಿದ್ದರಿಂದ ಈ ಎಲ್ಲ ಕಡೆ ನೀರು ಹರಿದು ಈ ಇಡೀ ಬಿಜಾಪುರದ ಪರಿಸರ ಹಾಳಾಗಿ ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ದವರಿಗೆ ಒಂದು ತಲೆನೋವಾಗಿ ಒಂದು ವಿಚಾರ ಮಾಡಲಾಗಿತ್ತು. ಆದ್ದರಿಂದ ನಾವು ಎಲ್ಲರೂ ಕೂಡಿ ನಮ್ಮ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಗೆ ನಾವು ಒಂದು ಮನವಿಯನ್ನು ಸಲ್ಲಿಸಲಾಗಿ ಅವರು ತನ್ನ ಕೆಲಸವನ್ನು ಮಾಡುತ್ತೇವೆ ಎಂದು ನಮಗೆ ಆಶ್ವಾಸನೆ ಕೊಟ್ಟರು. ಆದರೆ ಆರ್ಕಿಯಾಲಜಿ ದಿಲ್ಲಿಯವರು ಪರ್ಮಿಷನ್ ಕೊಡೋಂಗಿಲ್ಲ, ಹೇಗೆ ಮಾಡ್ಬೋದು ಅಂತ ನಮ್ಮನ್ನು ಕೇಳಲಾಗಿ ನಾವು ಹೇಳಿದ್ದೀವಿ, ನೀವು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ನೀವು ಪರ್ಮಿಷನ್ ಕೇಳ್ರಿ, ನಾವು ಪ್ರಯತ್ನ ಮಾಡಿ ನಿಮಗೆ ಪರ್ಮಿಷನ್ ಕೊಡಿಸ್ತೀವಿ ಅಂತ ಹೇಳಿದ ಮೇಲೆ ಅವರು ಕಮಿಷನರ್ ಅವರು ಲೆಟರ್ ಬರೆದು ದಿಲ್ಲಿ ಇಲಾಖೆಗೆ ಒಂದು ಮನವಿ ಪತ್ರ ಸಲ್ಲಿಸಲಾಗಿ ನಾನು ಮತ್ತು ನಮ್ಮ ಎಲ್ಲ ಸಂಘಟಕರ ಜೊತೆಯಲ್ಲಿ ಕೂಡಿಕೊಂಡು ಆ ಪರ್ಮಿಷನವನ್ನು ಇವತ್ತಿನ ದಿವಸ ನಾವು ಕೊಡಿಸಿರುತ್ತೇವೆ. ಆದ್ದರಿಂದ ಜಿಲ್ಲಾಡಳಿತ ಎಚ್ಚರ ವಹಿಸಿ ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ ಎಚ್ಚರ ವಹಿಸಿ ಸುಮಾರು ಈ ಮನಗುಳಿ ಅಕ್ಷಿಯಿಂದ ಸಿಂದಗಿ ರೈಲ್ವೆ ಬ್ರಿಡ್ಜ್ವರೆಗೆ ಈ ಒಂದು ನೆಲವನ್ನು ಹಡ್ಡುವುದು ಮತ್ತು ಆ ಕಾಲುವೆಯನ್ನು ಮಾಡುವ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ RTO ಆಫೀಸ್ ಹತ್ತಿರ ಮತ್ತು ಈ ನ್ಯಾಯಾಧೀಶರ ಮನೆಗಳ ಹತ್ತಿರ ಎಲ್ಲ ಫಿನಿಶಿಂಗ್ ಮಾಡೋದು ಮತ್ತು ಲಾಂಡಾ ಕಸಾಬದ ಏನು ಒಂದು ತೋಪು ಮೈದಾನ ಅದ ಅದನ್ನು ಸ್ವಚ್ಛ ಮಾಡುವ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ಇನ್ನೂವರೆಗೆ ಈ ನಮ್ಮ ಈ ಉಳಿದ ಕೆಲಸ ಇನ್ನೂ ಪೆಂಡಿಂಗ್ ಬಿದ್ದಿರುತ್ತದೆ. ಆದ್ದರಿಂದ ಮಹಾನಗರ ಪಾಲಿಕೆಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ ಬೇಗನೆ ಪುನಃ ಈ ವರ್ಷ 2026 ಮಳೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಈ ಕಾರ್ಯವನ್ನು ಮುಗಿಸಬೇಕೆಂದು ಮಾಧ್ಯಮದ ಮುಖಾಂತರ ಅವರಲ್ಲಿ ಹೇಳಿಕೊಳ್ಳುತ್ತೇನೆ. ಮತ್ತು ಉಳಿದ ಈ ನಮ್ಮ ಇಲಾಖೆ ನಮ್ಮ ಅಲ್ಪಸಂಖ್ಯಾತ ಇಲಾಖೆಯಿಂದ ನಮ್ಮ MB ಪಾಟೀಲ್ ಅವರು ಹೇಳಿದ್ದಾರೆ, ಒಂದು 10 ಕೋಟಿ ರೂಪಾಯಿ ಅವರು ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ. ಜಮೀರ್ ಅಹಮದ್ ಮತ್ತು ಆದಿಲ್ ಶಾ ಮಹಾರಾಜರು ಕಟ್ಟಿದಂಥ ಎಲ್ಲ ಕಟ್ಟಡಗಳನ್ನು ನಾವು ಸಂರಕ್ಷಣೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ದರಿಂದ ಮಾನ್ಯ MB ಪಾಟೀಲ್ ಅವರು ಮುತುವರ್ಜಿ ವಹಿಸಿ ಈ ಬಿಜಾಪುರ ನಗರವನ್ನು ಸುಂದರವನ್ನಾಗಿ ಮಾಡಬೇಕು ಮತ್ತು ಈ ರಾಜಕಾಲುವೆಯನ್ನು ನೀರು ಹರಿಯುವಂಗೆ ಮಾಡಿ ಈ ನಮ್ಮ ಎಲ್ಲ ಪ್ರಾಚ್ಯ ವಸ್ತು ಅಲ್ಲಿ ಆದಿಲ್ ಶಾ ಮಹಾರಾಜರು ಕಟ್ಟಿದಂಥ ಕಟ್ಟಡವನ್ನು ಸಂರಕ್ಷಣೆ ಮಾಡಬೇಕು. ಮತ್ತು ಅದರಲ್ಲಿ ಈ ನಮ್ಮ ವಾರ್ಡ್ ನಂಬರ್ 23ರಲ್ಲಿ ಈ ಹಜರತ್ ಮುರ್ತುಜಾ ಖಾದ್ರಿ ದರ್ಗಾದ ಏನು ದ್ವಾರ ಬಾಗಿಲ ಸಂದಲ್ ದರ್ವಾಜೆ ಅಂತಾರೆ ಅದು ಬಿದ್ದಿತ್ತು. ಅದನ್ನು ಸಹಿತ ಎಲ್ಲರೂ ಈ ನಮ್ಮ ಭಕ್ತರು ಕೂಡಿಕೊಂಡು ಈ ನಮ್ಮ ಕಮಾನವನ್ನು ನಿರ್ಮಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಮುಖಾಂತರ. ಮತ್ತು ಇದರ ಜೊತೆಯಾಗಿ ನಮ್ಮ ಎಲ್ಲ ಈ ಬಿಜಾಪುರ ನಗರದ ಸೌಂದರ್ಯೀಕರಣವನ್ನು ಮಾಡಬೇಕಂತ ವಿನಂತಿಸಿ ಈ ಮುಖಾಂತರ ನಾನು ಹೇಳುತ್ತೇನೆ. ರಾಜಕಾಲುವೆ ಓಪನ್ ಅದು ಮಾಡಬೇಕಾಗಿದೆ. ಆದರೆ ಸಹಿತ ಈ ಕೆಲವೊಂದು ಅಡಚಣೆ ಕಾಲುವೆ ಸಲುವಾಗಿ ಅವರು ಮಾಡ್ತಾ ಇಲ್ಲ. ಆದ್ದರಿಂದ ನಾನು ಪುನಃ ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಭೇಟಿಯಾಗಿ ನಿಮ್ಗೇನು ಸಮಸ್ಯೆ ಇದೆ ಅಂತ ಕೇಳಿ ನಾನು ಅದನ್ನು ಕೆಲಸ ಮಾಡಿಸುವ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಈಗ ಇಲ್ಲೇ ರಾಜಕಾಲುವೆ ಬಾಜು ಒಂದು ಬುರುಜ್ ಬಿದ್ದಿದೆ ಸರ್ ಮಳೆಯಾಗಿ. ದಿನಾತನ ಅದಕ್ಕೆ ಏತಾವ್ರು ನೋಡಕ್ ತಯಾರಿಲ್ಲ. ಅಲ್ಲಿ ಒಂದು ಮಸೂತಿ ಅದಲ್ಲ, ಕರಿಮುದ್ದೀನ್ ಮಸೂತಿ, ಅದ್ರ ಹಿಂದಿನ ಬಿದ್ದಿದ್ದಾರೆ. ಮತ್ತು ಅದರ ಬಾಜು ಸುಲೇಮಾನಿಯಾ ಮಸೂತಿ, ಅದರ ಹತ್ತಿ ಒಂದು ಕೋಟೆಗಳು ಸರ್, ಅಲ್ಲಿನೂ ಬುರುಜ್ ಬಿದ್ದಿದ್ದಾರೆ. ಸಾಕಷ್ಟು ಬುರುಜುಗಳು ಏನಾದ್ರು ಬೀಳ್ತಾ ಇದೆ. ಏನು ಕರ್ತವ್ಯ ಇದೆ ಇದನ್ನ ಈಗ
ಈ ನಮ್ಮ ಯಾರು ಇಲ್ಲಿ ಪ್ರಾಚ್ಯ ವಸ್ತುಶಾಸ್ತ್ರದ ಈ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಅವರನ್ನು ನಾನು ಕೇಳಿಕೊಂಡು ಎಲ್ಲೆಲ್ಲಿ ಕಟ್ಟಡಗಳು ಬಿದ್ದಿವೆ ಅವೆಲ್ಲ ನಮ್ಮ ಈ ಸ್ಥಳೀಯ ಜನರ ಅಭಿಪ್ರಾಯ ಪಡೆದುಕೊಂಡು ತನ್ನ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಳಬೇಕಂತ ನಾನು ಬಿಜಾಪುರ ನಗರದ ಪ್ರಾಚ್ಯ ವಸ್ತುಶಾಸ್ತ್ರದ ಅಧಿಕಾರಿಗಳನ್ನು ಈ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಸರ್, ನಗರ ಶಾಸಕರು ಮತ್ತು MP ಅವ್ರದ್ದು ಏನು ಕರ್ತವ್ಯ ಸ್ಮಾರಕ, ನಮ್ಮ ಅದ್ಭುತ ಸ್ಮಾರಕ, ಅದು ಅವರಿಗೆ ಕೇಳಬೇಕು ನೀವು. ಅವ್ರ ಕರ್ತವ್ಯ ನಮಗೇನಿದೆ ನಾವು ಹೇಳಕ್ ಬರೋದಿಲ್ಲ. ಅವರೆಲ್ಲ ದೊಡ್ಡವರು, ಅವ್ರ ಕರ್ತವ್ಯ ಏನದ ಅವ್ರು ಮಾಡಲಿ. ನಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು DH ಕಲಾಲ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ದ ಹಿರಿಯ ಮುಖಂಡರು. ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ಕಲಾಲ್ ಸರ್ ಅವರು ಎಫರ್ಟ್, ಒಂದು ಕಾಳಜಿ, ನಗರದ ಸ್ಮಾರಕಗಳಾಗಲಿ ಹಾಗೂ ನಗರ ಸೌಂದರ್ಯೀಕರಣ, ಪ್ರವಾಸೋದ್ಯಮ ಮತ್ತು ಸ್ಮಾರಕಗಳ ಸಂರಕ್ಷಣೆ, ಇವರು ತುಂಬ ಒಂದು ಕಳಕಳಿಯಿಂದ ಕೆಲಸ ಮಾಡ್ತಿದ್ದಾರೆ. ಇದು ಸೆಲ್ಫ್ಲೆಸ್ ಕೆಲಸ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಇದು ನೋಡಿ, ಅವರಿಗೆ ಬೇಕಾಗಿ ಈಗ ಅಂತಾರಲ್ಲ, मेरे कई होना बीजापुर में बस बात कर दें तो मेरे कई होना ये नहीं है कि उनका सेल्फ एफर्ट कर रहे हैं, उन लोग की बचना है. ಇದು ಯಾಕೆ ಇವರು ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಈ ಕೆಲಸ ಆ್ಯಕ್ಚುಲಿ ಯಾರು ಮಾಡ್ಬೇಕಂದ್ರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಜಿಲ್ಲಾಡಳಿತ ಇದು ಮುತುವರ್ಜಿ ವಹಿಸಿ ಒಂದು ಕಾಳಜಿ ವಹಿಸ್ಬೇಕ್ರಿ. ಒಂದು ಸ್ಮಾರಕಗಳ ನಗರ, ಒಂದು ಪ್ರವಾಸೋದ್ಯಮ, ಒಂದು ಈ ಅಭಿವೃದ್ಧಿ ಮಾಡಬೇಕಾದ್ರೆ ಅವರು ಮುಂದೆ ಬರಬೇಕು. ಎಕ್ಸಾಂಪಲ್ ಇವತ್ತು ಹಂಪಿ ಇದೆ ನೋಡಿ, ಹಂಪಿ, ಈ ಬದಾಮಿ, ಇವೆಲ್ಲ ಅಭಿವೃದ್ಧಿಶೀಲ ಇದು ಪ್ರವಾಸೋದ್ಯಮ ನಗರಗಳಾಗ್ಯಾವ. ಇವತ್ತು ನೋಡ್ರಿ, ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಇಂಥ ಒಂದು ಅದ್ಭುತ ನಗರ ಒಂದು ಟೂರಿಸಂ ಬೂಮ್ ಮಾಡಿ ಏನಂದ್ರೆ ಉದ್ಯೋಗಗಳು ಸೃಷ್ಟಿ ಮಾಡ್ಬೋದು, ಉದ್ಯೋಗ ಸೃಷ್ಟಿ ಮಾಡ್ಬೋದು. ಒಂದು ರಿಸೋರ್ಸಸ್ ಇದೆ ರೀ ಈ ನಗರಕ್ಕೆ. ಇಂಥ ನಗರ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಇವತ್ತು. ಎಕ್ಸಾಂಪಲ್ ಇವತ್ತು ನೋಡಿ, ಇವತ್ತು ಇದು ಗೋಲ್ ಗುಂಬಜ್ ಇದೆ, ಸುಮಾರು ಸಾವಿರಾರು. ಈಗ ಎಕ್ಸಾಂಪಲ್ ನೋಡ್ರಿ, ಒಂದು ಪ್ಲಾನಿಂಗ್, ಒಂದು ರೋಡ್ ಮ್ಯಾಪ್, ಡಬಲ್ ಡಕ್ಕರ್ ಬಸ್, ಇಂಥವೆಲ್ಲ ತಂದು ಒಂದು ನಗರ ಸೌಂದರ್ಯೀಕರಣ, ನಗರ ಅಭಿವೃದ್ಧಿ ಮಾಡಿದ್ರೆ ಉದ್ಯೋಗಗಳು ಸೃಷ್ಟಿ ಆಗ್ತಾವ. ಇವೆಲ್ಲ ಕೆಲಸ ಮಾಡ್ಬೇಕಾದ್ರೆ ಜಿಲ್ಲಾಡಳಿತ, ರಾಜಕಾರಣಿಗಳು ಮಾಡ್ಬೇಕಾಗುತ್ತೆ, ಹೌದಲ್ರಿ? ರಾಜಕಾರಣಿಗಳು ಕೆಲಸ ಇದೆಯಲ್ಲ. ಈಗ ಇವರು ಸೆಲ್ಫ್ಲೆಸ್ ಎಫರ್ಟ್ ಮಾಡ್ತಿದ್ದಾರೆ. ನಾನು ಧನ್ಯವಾದ ಹೇಳ್ತೀನಿ ಇವರಿಗೆ. ಏನೋ ಒಂದು ಎಫರ್ಟ್ ಮಾಡ್ತಿದ್ದಾರೆ, ಇದು ಪರ್ಮಿಷನ್ ತಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮತ್ತು ಎಕ್ಸಾಂಪಲ್ ನೋಡ್ರಿ, ಇವತ್ತು 5 ಕೋಟಿ ಬಿಡುಗಡೆ ಆಗಿಲ್ಲ. ಎಕ್ಸಾಂಪಲ್ ಆನಂದ್ ಮಹಲ್ ಹಾಗೂ ಗಗನ್ ಮಹಲ್ ಲ್ಯಾಂಡ್ಸ್ಕೇಪ್ ಮಾಡ್ತೀನಿ ಅಂತ ಹೇಳಿದ್ರು. MB ಪಾಟೀಲ್ ಏನಂದ್ರು, 5 ಕೋಟಿ ಶಾಂಕ್ಷನ್ ಮಾಡೋರಿದ್ದಾರೆ, ಅದು ಕೆಲಸ ಆಗೋದಿದೆ ಅಂತ. ಇಲ್ಲಿವರೆಗೆ ಅದು 3 ವರ್ಷ ಆಯ್ತು ಆನಂದ್ ಮಹಲ್ ರೆಡಿಯಾಗಿ. ಇಲ್ಲಿವರೆಗೆ ಅದು ಗಾರ್ಡನ್ ವ್ಯವಸ್ಥೆ ಇಲ್ಲ, ಅದು ಬೋಟಿಂಗ್ ವ್ಯವಸ್ಥೆನೂ ಇಲ್ಲ, ಅದು ಲ್ಯಾಂಡ್ಸ್ಕೇಪ್ ಸೌಂದರ್ಯೀಕರಣ ಇಲ್ಲೇ ಇಲ್ಲ. ಮತ್ತು ಇಂಥವೆಲ್ಲ ಕೆಲಸಗಳು ಇವೆಲ್ಲ ಯಾರು ಮಾಡ್ಬೇಕಪ್ಪ? ನಿಮ್ಮ ಕರ್ತವ್ಯ ನೀವೇ ಮಾಡ್ಬೇಕಿಲ್ಲ. ಮತ್ತು ಇವೆಲ್ಲ ಯಾವಾಗ ಮಾಡೋರು? ಇಲ್ಲಿ ಇದು ನೋಡ್ರಿ, ರಾಜಕಾಲುವೆಗಳು ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್ ಇದೆ ಇನ್ನು. ಮತ್ತೆ ಲಂಡಾ ಕಸಾಬ್ ಇದೆ. ಇಂಥವೆಲ್ಲ ಸ್ಮಾರಕ ಸುಮಾರು. ಇವತ್ತು ನೋಡ್ರಿ, ಅಲ್ಲಿ ರೋಜಾ ಮಳೆಗಾಲದಾಗ ಎಷ್ಟು ಹದಗೆಟ್ಟಿತ್ತು, ನೀರು ಬಂದು ಒಳಗೆಲ್ಲ ಹೊಕ್ಕೈತಿ. ಇಬ್ರಾಹಿಂ ರೋಜಾ ನೀರು ಬಂದು ಡ್ಯಾಮೇಜ್ ಆಗಾಕತ್ತದ. ಇವತ್ತು ಸ್ಮಾರಕಗಳು ಡ್ಯಾಮೇಜ್ ಆಗ್ತಾವ. ಇಂಥವೆಲ್ಲ ಇವೆಲ್ಲ ಜವಾಬ್ದಾರಿ ವಹಿಸ್ಬೇಕ್ರಿ. ಈ ರಾಜಕಾರಣಿಗಳು ಅದಾರಲ್ಲ ಬಿಜಾಪುರಲ್ಲಿ, ಅವರು ಮುತುವರ್ಜಿ ವಹಿಸಿ ಅವರು ತಮ್ಮ ಸ್ವಂತ ಇಚ್ಛೆಯಿಂದ ಮಾಡಬೇಕು. ಇವೆಲ್ಲ ಸ್ಮಾರಕಗಳು ಸೌಂದರ್ಯೀಕರಣ ಆಗಲಿ, ರಿಸ್ಟೋರೇಷನ್ ಆಗಲಿ, ಇಂಥವೆಲ್ಲ ಮುಂದೆ ಬರ್ಬೇಕು. ಅವರು ಅಂದಾಗ ಏನ್ರಿ ನಮ್ಮ ನಗರ ಒಂದು ಪ್ರವಾಸೋದ್ಯಮ ಬೆಳವಣಿಗೆಗೆ ಬರ್ಬೋದಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. जैसा कि आप सब जानते हैं कि आप सभी का प्यार हमारे साथ कायम है. इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए. हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे. ना किसी का पक्ष लेंगे, ना किसी के विरोध में जाएंगे. हमारे कदम सच के साथ. दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ.